हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम्। विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् निलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरून् मम। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗ್ರಂಥ ಗದ್ಯ ರೂಪವಾಗಿದೆ. 180 ಗದ್ಯಗಳ ಮಧ್ಯೆ 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದನ್ನು ಚಿಂತಿಸುತ್ತಿದ್ದೆವು. ಪುರಾಣ ಪುರುಷೋತ್ತಮ ಎಂದಾಗ ಸಕಲ ಪುರಾಣದ ಸಕಲ ವಾಕ್ಯವನ್ನು ನಾವು ತೆಗೆದುಕೊಳ್ಳಬೇಕು. ಪ್ರಸ್ತುತ ಬ್ರಹ್ಮಪುರಾಣ ವಾಕ್ಯವನ್ನು ಚಿಂತಿಸುತ್ತಿದ್ದೆವು. ಮುಂದಿನ ಬ್ರಹ್ಮಪುರಾಣದ ವಾಕ್ಯ ಹೀಗಿದೆ. ಅನಂತೋ ಭಗವಾನ್ ಬ್ರಹ್ಮ ಆನಂದ ಇತ್ಯಾದಿಭಿಃ ಪದೈಃ ಪ್ರೋಚ್ಯತೆ ವಿಷ್ಣುರೈವೇಕಃ ಪರೇಷಾಂ ಉಪಚಾರತಃ. ಭಗವಂತ ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ಹೇಳಿದ್ದಾರೆ. ಈ ಪುರುಷೋತ್ತಮ ಎಂಬತಕ್ಕಂಥ ನಾಮ ಯಾಕೆ ಹೇಳಿದರು ಎಂದರೆ, ಪುರಾಣದಿಂದ ವ್ಯಕ್ತವಾದ ಯಾವ ಶಬ್ದಗಳಿದೆಯೋ, ಯಾವ ನಾಮವಾಚಕ ಕ್ರಿಯಾವಾಚಕ ಗುಣವಾಚಕ ಶಬ್ದಗಳಿದೆಯೋ ಎಲ್ಲವೂ ಭಗವಂತನನ್ನೇ ತಿಳಿಸುವುದು ಎಂಬತಕ್ಕಂಥದ್ದು ಒಟ್ಟು ತಾತ್ಪರ್ಯ. ಅದನ್ನು ನಾವು ಬಿಡಿಯಾಗಿ ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ಬ್ರಹ್ಮಪುರಾಣದ ವಾಕ್ಯವನ್ನು ನೋಡಿದಾಗ ಆ ಪುರಾಣದ ವಾಕ್ಯವೂ ಸಹ ಅದರ ಅರ್ಥವನ್ನು ವಿಶೇಷಾಕಾರವಾಗಿ ಬಿಡಿಸಿ ಹೇಳ್ತಾ ಇದೆ. ಭಗವಂತನನ್ನು ಯಾವ ರೀತಿ ಕರಿಬೇಕಪ್ಪ ಅಂದರೆ ಅನಂತಃ, ಭಗವಾನ್, ಬ್ರಹ್ಮ, ಆನಂದ, ಹೀಗೆ 4 ಶಬ್ದಗಳಿದ್ದಾರೆ. ಅನಂತ, ಭಗವಾನ್, ಬ್ರಹ್ಮ ಮತ್ತು ಆನಂದ. ಇತ್ಯಾದಿಭಿಹಿ ಅಂತ ಹೇಳಿದ್ರಿಂದ ಪುರಾಣದ ಸಕಲ ವಚನಗಳನ್ನು ನಾವು ಇಲ್ಲಿ ಆದಿ ಶಬ್ದಗಳಿಂದ ತಿಳಿಸಿಕೊಳ್ಳಬಹುದು. ಪದೈಹಿ, ಇತ್ಯಾದಿಭಿಹಿ ಪದೈಹಿ. ಪದ ಅಂದರೆ ಶಬ್ದ ಸಮೂಹ, ಅಕ್ಷರ ಸಮೂಹ. ಆದ್ದರಿಂದ ಪ್ರತಿ ಅಕ್ಷರಗಳಿಂದಲೂ ಸ್ವರ ಮತ್ತು ವ್ಯಂಜನಗಳಿಂದಲೂ ನಾವು ಭಗವಂತನನ್ನು ತಿಳಿಯಬಹುದು. ಪ್ರೋಚ್ಯತೆ ವಿಷ್ಣುರೈವೇಕಃ. ಇದೆಲ್ಲವೂ ಸಹ ಉಚ್ಯತೆ, ಪ್ರಕರ್ಷೇಣ ಉಚ್ಯತೆ, ಪ್ರೋಚ್ಯತೆ. ಭಗವಂತನನ್ನೇ ತಿಳಿಸ್ತಾ ಇರುವುದು. ಯಾರವನು ಅಂದರೆ ವಿಷ್ಣುರೇವ ಏಕಃ. ಸಮಸ್ತರಲ್ಲಿ ಎಲ್ಲ ಕಡೆ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನೊಬ್ಬನೇ. ವಿಷ್ಣುರೇವ ಏಕಃ. ವಿಷ್ಣುವನ್ನೇ ಹೇಳ್ತಾ ಇದೆ, ಅವರೊಬ್ಬನನ್ನೇ ಹೇಳ್ತಾ ಇದೆ ಅಂತಕ್ಕಂಥ ಶಬ್ದ ಇಲ್ಲಿ ವೇದವ್ಯಾಸರು ತಿಳಿಸಿದ್ದಾರೆ. ಹಾಗಾದರೆ ನಾವು ಪರರಲ್ಲಿ ವಿಷ್ಣುವನ್ನು ಬಿಟ್ಟು ಬೇರೆಯವರಲ್ಲೇ ನಾವು ಉಪಚಾರ ಮಾಡ್ತಾ ಇದ್ದೀವಲ್ಲ, ಬೇರೆಯವರಲ್ಲೇ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಲ್ಲ ಅಂತ ಹೇಳಿದೆ. ಅದಕ್ಕೆ ಕಾರಣವನ್ನು ಶ್ರೀ ವೇದವ್ಯಾಸರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಪರೇಶಾಂ ಉಪಚಾರತಃ. ಅದು ವಿಷ್ಣುವನ್ನು ಬಿಟ್ಟು ಬೇರೆ ಯಾರಲ್ಲೇ ಅದನ್ನು ಪ್ರಯೋಗ ಮಾಡಿದರೂ, ಉಪಯೋಗಿಸಿಕೊಂಡರೂ ಅದು ಕೇವಲ ಔಪಚಾರಿಕವಾಗಿ ಮಾತ್ರ. ಪರಮ ಮುಖ್ಯ ವೃತ್ತಿಯಿಂದ ಕೇವಲ ಭಗವಂತನೇ ಅದಕ್ಕೆ ವಾಚ್ಯನಾಗಿರುತ್ತಾನೆ ಎಂಬುದನ್ನು ನಾವು ಮನಸ್ಸಲ್ಲಿಟ್ಟುಕೊಳ್ಳಬೇಕು. ಪುರಾಣ ಪುರುಷೋತ್ತಮ ಅಂತ ಹೇಳಿದ್ರಿಂದ ಪುರಾಣ ಎಂಬ ಇಷ್ಟೇ ಶಬ್ದ ಪದೈಹಿ ಅಂತ ಹೇಳಿದ್ರಿಂದ ಪುರ ಅಂದರೆ ನಮಗೇನು ತಿಳ್ಕೊತೀವಿ, ಒಂದು ದೇಶ,
ಒಂದು ದೇಶ ಅಂದ್ರೇನು? ಅನಂತ ಕಣಗಳಿಂದ, ಪರಮಾಣುಗಳಿಂದ ಆದದ್ದು ದೇಶ. ಅನಂತ ಪರಮಾಣುಗಳು ಏನದು? ಜಡ ಪದಾರ್ಥಗಳು. ಇದಕ್ಕೆ ಅಭಿಮಾನಿಗಳಾದ ಜೀವರು, ಚೇತನರು, ಸಮಸ್ತ ಚೇತನರು ಮತ್ತು ಸಮಸ್ತ ಜಡ ಪದಾರ್ಥಗಳು ಎಲ್ಲಿದೆ? ಒಂದು ಪುರಾಣ ದೇಶದಲ್ಲಿದೆ. ಯಾವ ಕಾಲದಲ್ಲಿದೆ ಇದೆ ಅಂತ ಹೇಳಿದ್ರಿಂದ ಎಲ್ಲ ಕಾಲದಲ್ಲೂ ಇದೆ ಅಂತ ಅರ್ಥ. ಪುರ ಅಂತ ಹೇಳಿದ್ರಿಂದ ಸಾರ್ವದೇಶಿಕ, ಸಾರ್ವಕಾಲಿಕ, ಸರ್ವ ಜಡಗಳು ಮತ್ತು ಸರ್ವ ಜೀವರು ಎಂಬುದನ್ನು ನಾವು ಕೇವಲ ಈ ಪದದಿಂದ, ಪುರ ಎಂಬ ಶಬ್ದದಿಂದಲೇ ನಾವು ತಿಳಿದುಕೊಳ್ಳಬಹುದು. ಪುರ ಎಂಬತಕ್ಕಂಥ ಈ ರೇಫರಲ್ಲಿರತಕ್ಕಂಥ ದೀರ್ಘವನ್ನು ಪು ಎಂಬುದಕ್ಕೆ ನಾವು ಸೇರಿಸಿದಾಗ ಪೂರ ಎಂದು ನಾವು ತಿಳಿದುಕೊಂಡಾಗ ಅದು ವಿಷ್ಣುವನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ಪ್ರತಿಯೊಂದು ಕಣದಲ್ಲಿ ಯಾರಿದ್ದಾರೆ, ಪ್ರತಿಯೊಂದು ಅಣುವಿನಲ್ಲಿ ಯಾರಿದ್ದಾರೆ, ಪ್ರತಿಯೊಂದು ಕಾಲದ ಲವ ತೃಣ ಈ ಕಾಲದ ಅವಯವಗಳಲ್ಲಿ ಯಾರಿದ್ದಾರೆ ಅಂದರೆ ಪೂರ ಯಾರಿದ್ದಾರೆ? ಪೂರ ಅಂದರೆ ಭಗವಂತನಿದ್ದಾನೆ. ಭಗವಂತನಿದ್ದಾನೆ. ಹೇಗಿದ್ದಾನೆ? ನಿಯಾಮಕದಿಂದ ಆಗಿದ್ದಾನೆ. ಇಲ್ಲಿ ಅಭಿಮಾನಿಯಾಗಿರ್ತಕ್ಕಂಥ ಯಾರು? ಪ್ರಕೃತಿ. ಯಾವ? ಪುರ ಅಂದರೆ ಅಣುವಾದ ದೇಶ ಮತ್ತು ಕಾಲ. ಇದು ಯಾವುದರ ಪರಿಣಾಮ ಅಂದರೆ ಪ್ರಕೃತಿಯಿಂದ ಬಂದಿದ್ದು. ಈ ಪ್ರಕೃತಿ ದಶೆಯಿಂದ ಆದದ್ದು ಜಡ ಪದಾರ್ಥವಾದ ಅಚೇತನವಾದದ್ದು ದೇಶ ಮತ್ತು ಕಾಲ. ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. ಆದ್ದರಿಂದ ಪ್ರತಿ ದೇಶದ ಪ್ರತಿ ಕಾಲದನ್ನು ಸಂಯೋಜಿಸಿ ಹೇಳಿತಕ್ಕಂಥ ಪ್ರತಿ ಪದದ ಅರ್ಥ ಯಾರಿಗೆ ಸಲ್ಲಿಸುತ್ತದೆ? ಅಭಿಮಾನಿಯಾಗಿ ಮಹಾಲಕ್ಷ್ಮೀ ದೇವಿಯರಿಗೆ, ನಿಯಾಮಕನಾಗಿ ಭಗವಂತನಿಗೆ ಒಪ್ಪುತ್ತದೆ. ವಿಷ್ಣುರೇವ ಏಕಃ, ಎಲ್ಲ ಕಡೆ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನಿಗೆ ಮಾತ್ರ ಇದು ಸಲ್ಲುತ್ತದೆ ಎಂಬತಕ್ಕಂಥದ್ದನ್ನು ಶ್ರೀ ವೇದವ್ಯಾಸ ದೇವರು ನಮಗೆ ಸ್ಪಷ್ಟವಾಗಿ ಪುರಂದರದಾಸರು ಹೇಳಿದಂಥ ಪುರಾಣ ಪುರುಷೋತ್ತಮದ ವಾಕ್ಯಾರ್ಥವನ್ನು ನಮಗೆ ತಿಳಿಸಿಕೊಟ್ಟಂತೆ ಆಗಿದೆ. ಪರೇಶಾಂ ಉಪಚಾರತಃ. ಆದರೆ ನಾವು ಔಪಚಾರಿಕವಾಗಿ ಎಲ್ಲ ಕಡೆ ಅದನ್ನು ಬಳಸಿಕೊಳ್ತಾ ಇದ್ದೇವೆ. ಇದರ ಅರಿವು ನಮಗೆ ಬರಬೇಕು. ನಮ್ಮ ವ್ಯವಹಾರಕ್ಕೋಸ್ಕರವಾಗಿ ಭಗವಂತ ಇದೇ ಶಬ್ದವನ್ನು ಉಪಯೋಗಿಸಿಕೊಳ್ಳೋದಕ್ಕೆ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾನೆ. ಆದರೆ ಅದರ ನಿಜಾರ್ಥವನ್ನು ತಿಳಿಯದೆ ನಾವು ಮಂಕಾಗಿದ್ದೇವೆ. ಆದ್ದರಿಂದ ಪರಿಣಾಮ ಏನಾಗುತ್ತೆ? ಭಗವಂತನ ಸಂತುಷ್ಟಿಗೆ ಕಾರಣವಾಗುವುದಿಲ್ಲ. ಭಗವಂತನ ಯಥಾರ್ಥವಾಗಿ ತಿಳಿದರೆ ಮಾತ್ರ ಭಗವಂತ ತುಷ್ಟನಾಗುತ್ತಾನೆ. ಇದೇ ಅಭಿಪ್ರಾಯದಿಂದ ಪುರುಷೋತ್ತಮ ಅಂತ ಶ್ರೀ ಪುರಂದರದಾಸ ತಿಳಿಸಿದ್ದಾರೆ. ಉತ್ತಮನಾದವನು ತಿಳಿಯಬೇಕು. ಪುರಾಣ ಪುರುಷೋತ್ತಮ ಉತ್ತಮನಾದವನು ಕೇವಲ ಒಬ್ಬ ಮಾತ್ರ. ಅವನು ವಿಷ್ಣುರೇವ ಏಕಃ ಎಂಬ ಸುಂದರ ವಾಕ್ಯ ಬ್ರಹ್ಮಪುರಾಣದ ಶ್ರೀ ವೇದವ್ಯಾಸ ದೇವರು ಪುರಾಣ ಪುರುಷೋತ್ತರದ ವಿಸ್ತೃತ ವ್ಯಾಖ್ಯಾನವನ್ನೇ ತಿಳಿಸಿದಂತೆ ಇದೆ. ಇದು ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಭಾಷ್ಯದ ಮೊದಲನೇ ಅಧಿಕರಣದ ಮೊದಲನೇ ಪಾದದ 22ನೇ ಸೂತ್ರಕ್ಕೆ ಅನ್ವಯಿಸಿ ತಿಳಿಸಿಕೊಟ್ಟಿದ್ದಾರೆ. ನಾವು ವೇದವ್ಯಾಸರ ಅಭಿಪ್ರಾಯವನ್ನು ತಿಳಿಯಬೇಕಾದರೆ ಸಕಲ ಪುರಾಣವನ್ನು ತಿಳಿಯಬೇಕು ಎಂಬುದು ಕೈಮುತ್ಯ ನ್ಯಾಯದಿಂದ ಪುರಾಣದ ಶಬ್ದದಿಂದ ನಮಗೆ ತಿಳಿದು ಬರುತ್ತೆ. ಆದರೆ ಪುರಾಣ ಎಂಬತಕ್ಕಂಥದ್ದು ಯಾವುದರ ತಾತ್ಪರ್ಯ ರೂಪವಾಗಿದೆ ಎಂದರೆ ವೇದದ ತಾತ್ಪರ್ಯ ರೂಪವಾಗಿದೆ. ವೇದಗಳನ್ನು ತಿಳಿಯೋದಕ್ಕೋಸ್ಕರವಾಗಿ ಬ್ರಹ್ಮಸೂತ್ರ ಭಾಷ್ಯಗಳು ನಿರ್ಮಾಣವಾಗಿದೆ. ಆದ್ದರಿಂದ
ವೇದ, ಇತಿಹಾಸ, ಸೂತ್ರಗಳು ಎಲ್ಲವನ್ನೂ ಸಹ ಪುರಾಣ ಶಬ್ದದಿಂದಲೇ. ಪುರಾಣ ಹುಟ್ಟು ಬರಲಿಕ್ಕೆ ಸಾಧ್ಯವಾದದ್ದು ಇವೆಲ್ಲವೂ. ಆದ್ದರಿಂದ ಬ್ರಹ್ಮಸೂತ್ರದಿಂದಲೂ ನಾವು ತಿಳಿಯಲ್ಪಡಬೇಕು. ಇದನ್ನು ಖಚಿತಪಡಿಸುತ್ತಿರುವುದು ಶ್ರೀಮದಾನಂದ ತೀರ್ಥರು 22ನೇ ಸೂತ್ರ ಓಂ ಆಕಾಶ ತಲ್ಲಿಂಗಾತ್ ಓಂ. ಇದು ಮೊದಲನೇ ಪಾದದ ಮೊದಲನೇ ಅಧಿಕರಣದಲ್ಲಿ ಇರ್ತಕ್ಕಂಥ ಸೂತ್ರವಾಗಿದೆ. ಈ ಅಧಿಕರಣ ಹೊರಟು ಬಂದಿದ್ದು ಯಾತಕ್ಕೋಸ್ಕರವಾಗಿ ಎಂದು ತಿಳಿದರೆ, ಭಗವಂತನನ್ನು ಎಲ್ಲ ಶಬ್ದದಿಂದಲೂ ತಿಳಿಯಬೇಕು ಅಂದರೆ ನಮಗೆ ಎಲ್ಲ ಶಬ್ದ ಅದು ಯಾವುದು ನಮಗೆ ಪ್ರಾಪ್ತವಾಗುತ್ತದೆ ಎಂದರೆ ಆಕಾಶ ಇತಿ ಹೋವಾಚ ಎನ್ನುವ ಚಾಂದೋಗ್ಯದಲ್ಲಿದ್ದ ಆಕಾಶ ಶಬ್ದವಾಚ್ಯ ಶ್ರೀಹರಿಯೇ ಸಾಯೇಶಃ ಇತ್ಯಾದಿ ವಾಕ್ಯದಿಂದ ವಿಷ್ಣುವಿನ ಧರ್ಮವಾದ ಪರೋವರೀಯತ್ವಾದಿಗಳು ಆಕಾಶದಲ್ಲಿ ಶ್ರುತವಾದ ಪ್ರಯುಕ್ತ ಅಸ್ಯ ಲೋಕಸ್ಯ ಕಾಗತಿ ಚಾಕಾಶ ಹಿ ಹೋವಾಚ ಇತ್ಯತ್ರ ಭೂತಾಕಾಶಸ್ಯ ಪ್ರಾಪ್ತಿ ರಚಾಸೌ ಯುಜ್ಯತೆ ಕಿಂತು ವಿಷ್ಣುರೇವ ಸ ಏಷ ಪರೋವರೀಯಾನ್ ಅನುದ್ಗೀತಃ ಸ ಏಷ ಅನಂತಃ ಇತ್ಯಾದಿ ತಲ್ಲಿಂಗಾತ್. ಪ್ರತ್ಯಕ್ಷ ಸಿದ್ಧವಾದ ಪೃಥ್ವಿ ಲೋಕದಲ್ಲಿ ಪೃಥ್ವಿ ಲೋಕಾಭಿಮಾನಿಯಾದ ಚತುರ್ಮುಖನಿಗೂ ಯಾರು ಆಶ್ರಯ ಎಂದು ತಿಲಕರಿಂದ ಪ್ರಶ್ನಿಸಲ್ಪಟ್ಟ ಪ್ರವಾಹಣ ರಾಜನಿಗೆ ಉತ್ತರ ಚೆನ್ನಾಗಿ ಪ್ರಕಾಶಿಸಿದ ಆಕಾಶ ನಾಮಕನಾದ ವಿಷ್ಣು ಎಂದು ಪ್ರತ್ಯುತ್ತರ ಕೊಟ್ಟ. ಹೇಗೆಂದರೆ ಅದನ್ನು ಉಪಪಾದ ಮಾಡೋಕ್ಕೋಸ್ಕರವಾಗಿ ಆಕಾಶದ ಮಹಿಮೆಯನ್ನು ಹೇಳುತ್ತಾರೆ. ಸರ್ವಾಣಿ ವಾಯುಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ ಆಕಾಶಂ ಪ್ರತ್ಯಸ್ಥಂ ಯಾಂತಿ ಆಕಾಶ ಹಿ ವೈಭ್ಯ ಧ್ಯಾಯನ್ ಆಕಾಶ ಪರಾಗಿಣಂ ಎನ್ನುವ ಚಾಂದೋಗ್ಯ ವಾಕ್ಯದಲ್ಲಿ ಆಕಾಶ ಶಬ್ದಕ್ಕೆ ಲೋಕ ಪ್ರಸಿದ್ಧಿಯಿಂದ ಭೂತಾಕಾಶ ಪರತ್ವ ಪ್ರಸಕ್ತವಾಗುತ್ತದೆ. ಭೂತಾಕಾಶ ಈ ವಾಕ್ಯದಲ್ಲಿ ಆಕಾಶ ಪರ್ಯಂತ ವಾಚ್ಯವಾಗುವುದಿಲ್ಲ, ಮತ್ತೆ ವಿಷ್ಣುವೇ ವಾಚ್ಯನಾಗುತ್ತಾನೆ. ಏಕೆಂದರೆ ಈ ಆಕಾಶ ನಾಮಕ ಶ್ರೀಹರಿ ರುದ್ರಾದಿಗಳಿಂದ ಉತ್ತಮರಾದ, ವಾಯುದೇವರಿಂದ ಉತ್ತಮರಾದ, ಲಕ್ಷ್ಮೀದೇವಿನಿಂದಲೂ ಉತ್ತಮರಾದ ಸರ್ವೋತ್ತಮನಾದ ಶ್ರೀಹರಿ ವೇದದಿಂದ ಹೇಳಲ್ಪಟ್ಟಿದ್ದಾನೆ. ಈ ಆಕಾಶ ದೇಶ ಕಾಲ ಗುಣಗಳಿಂದ ಅಪರಿಚಿನ್ನಾಗಿದ್ದಾನೆ. ಇಂಥ ಮೊದಲಾದ ವಾಕ್ಯದಿಂದ ವಿಷ್ಣುವಿನ ಸಾಧಾರಣ ಧರ್ಮ ಪರೋವರಿಯಸ್ತಾದಿಗಳು ಆಕಾಶದಲ್ಲಿ ಹೇಳಿದ್ದರಿಂದ ಈ ಆಕಾಶಲಿಂಗಾತ್ ಎಂಬುದು ವಿಷ್ಣುವನ್ನೇ ಕುರಿತು ಹೇಳ್ತಾ ಇದೆ. ಇದು ವಿಷ್ಣುವಿನ ಸಾಧಾರಣ ಧರ್ಮವೆಂದು ತಿಳಿಯಬೇಕು ಎಂಬುದು ಚಾಂದೋಗ್ಯ ಉಪನಿಷದ ಅಭಿಪ್ರಾಯ. ಆಕಾಶ ವಿಷ್ಣುವೇ, ಆದ್ದರಿಂದ ಕೋಹಿ ಎನ್ನುವ ತೈತ್ರಿಯ ವಾಕ್ಯದಲ್ಲೂ ಸಹ ವಿಷ್ಣುವೇ ಪ್ರತಿಪಾದಿಸಲ್ಪಡುತ್ತಾನೆ. ಆದ ಕಾರಣ ವಿಷ್ಣುವೇ ಆನಂದಮಯ ಎನ್ನುವ ವಿಷಯದಲ್ಲಿ ಹೇತುವನ್ನು ಹೇಳಿದಂತೆ ಆಯಿತು, ಭೂತಾಕಾಶಿಕ ಅಲ್ಲ. ಆದ್ದರಿಂದ ಭೂತಾಕಾಶಿಕ ಆನಂದಮಯತ್ವ ಹೇತುವನ್ನು ಹೇಳಿದ್ದಾರೆ, ವಿಷ್ಣುವಿಗೆ ಹೇಳಲಿಲ್ಲ, ಅಂದರೆ ತಿಳಿಯಕೂಡದು ಅಂತ ಹೇಳಿದಾಗ ಇದಕ್ಕೆ ಪೀಠಿಕಾ ಭಾಗವಾಗಿ ಸ ಏಷ ಅನಂತಃ ಎಂದು ಹೇಳಲ್ಪಟ್ಟ ಅನಂತತ್ವ ವಿಷ್ಣುವಿನಲ್ಲಿರ್ತಕ್ಕಂಥ ಹೇಗೆ ತಿಳಿಯುತ್ತದೆ ಎಂದು ತಿಳಿದಾಗ ವಿಷ್ಣು ಗಂಭೀರ್ಯಾಣಿ ಪ್ರವೋಚಂ ಯ ಪಾರ್ಥಿವಾನಿ ವಿಮಂ ಮೇ ಅಯಾಸಿ. ಇದು ಋಗ್ವೇದ ವಾಕ್ಯ. ಪರೋ ಮಾತ್ರ ಯತನ್ವಾನ ವೃದಾನಃ ನತೆ ಮಹಿತ್ವಂ ಅನುಶೃಣ್ವಂತಿ. ಇದು ಋಗ್ವೇದದ ವಾಕ್ಯ. ಇತ್ಯಾದಿನ ತಸ್ಸೇವ ಹಿ ತಲ್ಲಿಂಗಂ. ವಿಷ್ಣುವಿನ ಸಾಮರ್ಥ್ಯವನ್ನು ಯಾರು ತಾನೇ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ, ಯಾರೂ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಅಂತ ಹೆಸರು. ಯಾವ ಸರ್ವಜ್ಞಾದ ಬ್ರಹ್ಮ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದಾನೆಂದರೆ ಪೃಥ್ವಿಯ ಪರಮಾಣುಗಳನ್ನು ಗಣನೆ ಮಾಡುತ್ತಾನೆ, ಮಾಡಬಹುದು ಕಷ್ಟಪಟ್ಟರೆ.
ಆದರೆ ಪರೋಪರಿ ಜ್ಞಾನ ಎನ್ನುವುದರಲ್ಲಿ ಹೇಳಲ್ಪಟ್ಟ ಸರ್ವೋತ್ತಮತ್ವ ವಿಷ್ಣು ಧರ್ಮವನ್ನು ಹೇಗೆ ತಿಳಿಯುತ್ತದೆ ಅಂದರೆ ಮಿತಿಯಿಂದ ಅತಿಕ್ರಮಿಸಲು, ಅಂದರೆ ಶರೀರದಿಂದಲೇ ಅಭಿವೃದ್ಧಿನಾದವನೇ ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಬೇರೆಯವರು ಪ್ರಕಾಶಿತ ರೂಪರಾಗಿದ್ದಾರೆ. ಭಗವಂತ ಪ್ರತಿ ಕಣದಲ್ಲೂ ತಾನಿದ್ದಾನೆ. ಪ್ರತಿಯೊಂದು ರೂಪವೂ ಅಭಿನ್ನವಾಗಿದ್ದಾನೆ ಎಂದರ್ಥ. ಇದು ಮೊದಲಾದ ವಾಕ್ಯದಿಂದ ವಿಷ್ಣುಗೇನೆ ಅನಂತತ್ವ ಮೊದಲಾದ ಅಸಾಧಾರಣ ಧರ್ಮವೆಂದು ಅವಗತವಾಗುತ್ತದೆ. ಇಲ್ಲಿ ಆದಿ ಶಬ್ದದಿಂದ ಯಾರು ಹೇಳಬೇಕು ಅಂದರೆ ವಿಷ್ಣುವನು ವೀರ್ಯಗಣನಂ ಕಥಮೋ ಅತೀಹ ಯಾ ಪಾರ್ಥಿವಾನಿಪಿ ಕವಿ ವಿಮೀರ ಜಾಂಸಿ ಎನ್ನುವ ಭಾಗವತ ಸ್ಮೃತಿಯನ್ನು ಇಟ್ಕೊಳ್ಳಬೇಕು. ಯಜ್ಞಪಿ ಶ್ರುತ್ಯನುಸಾರವಾಗಿ ಸರ್ವೋತ್ತಮತ್ವ ಪ್ರಮಾಣವನ್ನು ಪ್ರಥಮ ಹೇಳಬೇಕಾಗಿತ್ತು ಅನಂತತ್ವದಲ್ಲಿ. ಅಲ್ಲ, ಆದರೂ ಅನಂತತ್ವ ಅನ್ನೋದು ಸಾವಕಾಶ ಶಂಕಾ ವಿಷಯವಾದ್ದರಿಂದ ಪ್ರಥಮತಃ ಅಲ್ಲಿ ಪ್ರಮಾಣವನ್ನು ಉಪನ್ಯಾಸ ಮಾಡಿದ್ದಾಗಿದೆ. ಹಾಗಾದರೆ ಅನಂತ ಆಕಾಶ ಪಶ್ಯನ್ ಎಂಬ ಅನಂತತ್ವ ಆಕಾಶಕ್ಕೂ ಸ್ಮೃತವಾಗಿದೆಯಲ್ಲ ಅಂದರೆ ಅದು ಪ್ರಯುಕ್ತ ವಿಷ್ಣುವಿನದ್ದೇ ಅಸಾಧಾರಣ ಧರ್ಮ ಎನ್ನುವುದು ಹೇಗೆ ಕೊಡುತ್ತೆ ಅಂದರೆ ಅನಂತೋ ಭಗವಾನ್ ಬ್ರಹ್ಮ ಆನಂದ ಇತ್ಯಾದಿ ವಿಪದೈ ಪ್ರೋಚ್ಯತೆ ವಿಷ್ಣುರೇವೇಕಃ ಪರೇಶಾಂ ಉಪಚಾರತಃ ಇತಿ ಬ್ರಾಹ್ಮಿ. ಇಲ್ಲಿ ಬ್ರಹ್ಮಪುರಾಣದ ವಾಕ್ಯವನ್ನು ಶ್ರೀಮದಾನಂದ ತೀರ್ಥರು ಈ ವೇದವ್ಯಾಸರ ಸೂಕ್ತಕ್ಕೆ ಅರ್ಥವಾಗಿ ಜೋಡಿಸಿ ಹೇಳಿದ್ದಾರೆ. ಅನಂತ ಭಗವಾನ್ ಬ್ರಹ್ಮ ಆನಂದ ಇದು ಮೊದಲಾದಗಳು ಪದಗಳಿಂದ ವಿಷ್ಣು ಒಬ್ಬನೇ ಮುಖ್ಯವಾಗಿ ಹೇಳಲ್ಪಡುತ್ತಾನೆ. ವಿಷ್ಣುವಿನಿಂದ ಇತರಿಗೆ ತಮ್ಮ ಸಮೀಪದಲ್ಲಿರತಕ್ಕಂಥ ಪರಮಾತ್ಮನ ಸಂಬಂಧದಿಂದಲೇ ವಾಚ್ಯತ್ವವಿದೆ. ಹೀಗೆ ಬ್ರಹ್ಮಪುರಾಣದಲ್ಲಿ ವಿಷ್ಣುವಿಗೇನೆ ಅನಂತತ್ವ ಅಸಾಧಾರಣ ಧರ್ಮ ಅಂತ ಹೇಳಲ್ಪಟ್ಟಿದೆ. ಹಾಗಾದರೆ ಶ್ರುತಿಯಿಂದ ಪೂರ್ವಪಕ್ಷ ಮಾಡಿದ್ದಕ್ಕೆ ಲಿಂಗದಿಂದ ಹೇಗೆ ನಿರ್ಣಯ? ಲಿಂಗವು ಶ್ರುತಿಯಿಂದ ದುರ್ಬಲವಾಗಿದೆ ಎಂದರೆ ಆಕಾಶ ಶ್ರುತಿ ವಿಷ್ಣುವಿನಲ್ಲಿ ಸಾವಕಾಶವಾಗಿದೆ ಎನ್ನುವ ಅಭಿಪ್ರಾಯದಿಂದ ಶ್ರುತಿಯಿಂದ ತೋರಿಸುತ್ತಾರೆ. ನಾಮಾನಿ ಸರ್ವಾಣಿಯಂ ಆವಿಶಂತಿ ಇತಿ ಚ ಉಕ್ತಂ ಬಾಲವೇ ಶ್ರುತಿಯಲ್ಲಿ ಹೇಳಲ್ಪಟ್ಟಿದ್ದಾರೆ. ನಾಮಾನಿ ಸರ್ವಾಣಿ ಎನ್ನುವ ವಾಕ್ಯದಿಂದ ವಿಷ್ಣುವಿಗೇನೆ ನಾವು ಉಪಚಾರತಃ ಅಂತ ಹೇಳಿರುವುದರಿಂದ ಸರ್ವಶಬ್ದ ವಾಚ್ಯತ್ವ ವಿಷ್ಣುವಿಗೇನಿದೆ. ಆದ್ದರಿಂದ ನಿರವಕಾಶ ಲಿಂಗ ಸಾವಕಾಶ ಶ್ರುತಿಯನ್ನು ಬಾಧಿಸಿ ನಿರ್ಣಯ ಮಾಡೋದು ಯುಕ್ತವಾಗುತ್ತದೆ ಎಂದು ನಾವು ತಿಳಿಯಬೇಕು. ಒಟ್ಟು ಇದರ ಸಾರಾಂಶ ಏನು? ಅಸ್ಯ ಲೋಕಸ್ಯ ಕಾಗತಿ ಇತ್ಯಾಕಾಶ ಎನ್ನುವ ಭೂತಾಕಾಶವನ್ನು ಇಟ್ಕೊಳ್ಳಬೇಕು ಅಂದರೆ ಸಾಯೇಶ ಪರೋವರೀಯಾನುದ್ಗೀತ ಇದು ಮೊದಲಾದ ವಿಷ್ಣುಲಿಂಗಗಳು ಇದರಿಂದ ಆಕಾಶವನ್ನು ವಿಷ್ಣುವನ್ನೇ ಇಟ್ಕೊಳ್ಬೇಕು ಅಂತ ಅರ್ಥ. ಇಂದ್ರಾದಿ ಚೇತನಿರ್ತಕ್ಕಂಥ ಐಶ್ವರ್ಯ ಮೊದಲಾದ ಧರ್ಮಗಳು ಶ್ರೀಹರಿಯ ಪ್ರಸಾದದಿಂದ ಆಗಿದೆ. ಆಕಾಶ ಶಬ್ದ ಪ್ರವೃತ್ತಿ ನಿಮಿತ್ತವಾದ್ದರಿಂದ ವಿವರತ್ವಾದಿಗಳು ಅಚೇತನ ಇರತಕ್ಕಂಥ, ಆದ್ದರಿಂದ ಅಚೇತನ ಸ್ವಭಾವವಾದ್ದರಿಂದ ಭಗವದ್ದಿನವಾಗಲಾರದು. ಮೃತ್ಯಲ್ಲಿರತಕ್ಕಂಥ ಜಯ ರಾಜನಾಧೀನವಾದ್ದರಿಂದ ರಾಜಾಜಯಿ ಎನ್ನುವ ಪ್ರಯೋಗವಿದ್ದಂತೆ ಅಚೇತನದಲ್ಲಿರತಕ್ಕಂಥ ಪ್ರವೃತ್ತಿ ನಿವೃತ್ತವು ಚೇತನಧೀನವಾಗಿದೆ ಎನ್ನುವ ನಿಮಿತ್ತದಿಂದ ಚೇತನಲ್ಲಿ ಜಡವಾಚಕ ಶಬ್ದ ಪ್ರಯೋಗವು ಲೋಕದಲ್ಲಿ ಕಾಣಲಿಲ್ಲ. ಮತ್ತು ಇಂದ್ರಾದಿ ಶಬ್ದ ಪ್ರವೃತ್ತಿ ನಿಮಿತ್ತಗಳಾದ ಐಶ್ವರ್ಯಾದಿಗಳು ಈಶ್ವರ ದಿನಗಳಲ್ಲ ಎಂದು ಶಂಕಿಸಿದರೆ ಚಿದ್ಗತೇಶ ಈಶತಂತ್ರತ್ವೇ ಸ್ಯಾದೇವ ಚಿದ್ಗತಸ್ಯ ತತ್ ಯತೋ ಅತ್ಯಂತ ಪರಾಧೀನಂ ಚೇತನಾದಪ್ಯ ಅಚೇತನಂ. ಇಂದ್ರಾದಿ ಚೇತನಗಳಿರ್ತಕ್ಕಂಥ ಐಶ್ವರ್ಯಾದಿಗಳು ಈಶ್ವರನೇ ಅಧೀನಗಳು ಎಂದಾದರೆ ಅಚೇತನಗಳಿರತಕ್ಕಂಥ ಛಿದ್ರಾತ್ವಾದಿಗಳು ಈಶ್ವರಾದಿಗಳು ಎನ್ನುವುದು ಸ್ವತಃ ಸಿದ್ಧಿಸುವುದು. ಚೇತನದಿಂದಲೂ ಅಚೇತನಗಳು ಅತ್ಯಂತ ಪರಾಧೀನಗಳೇ ಆಗಿದೆ. ರಾಜಾಜಯಿ ಎನ್ನುವ ಪ್ರಯೋಗಗಳು ಜಡದಲ್ಲಿರತಕ್ಕಂಥ ಮೃತ್ವಾದಿಗಳಿಗೆ ಅಭಿಮಾನಿ ದೇವತೆಗಳ ಅಧೀನಕ್ಕೆ ವಿದ್ಯುನಿಂದ ಅಭಿಮಾನಿ ದೇವತೆ ಮೃದಬ್ರವೀತ್ ಎನ್ನುವ ಪ್ರಯೋಗ ಇದೆ. ಆದ್ದರಿಂದ ವಿವರತ್ವಾದಿಗಳು ಅಚೇತನದಲ್ಲಿದ್ದರಿಂದ ಈಶ್ವರಧೀನ ಅಲ್ಲ ಅನ್ನುವ ಮತ ಯುಕ್ತವಲ್ಲ. ಅಸ್ತು ಕಂ ಛಿದ್ರಮಿತಿ ಯಾ ಹರಿಚ್ಛಾ ತದಶ್ವಾರ್ಣವಃ ಛಿದ್ರಾತ್ಮಕಂ ಹಿ ಸಂಜಾತಮನ್ಯತಂ ನಿಬಿಡಂ ಭವೇತ್. ಆಕಾಶ ಅವಕಾಶಪ್ರದವಾಗಲಿ ಎಂದು ಯಾವುದು ಶ್ರೀಹರಿ ಇಚ್ಛೆಯೋ ಅದರಿಂದಲೇ ಆಕಾಶ ಛಿದ್ರಾತ್ಮಕವಾಗಿ ಉಂಟಾಗಿದೆ. ಇಲ್ಲವಾದರೆ ಅವಕಾಶಪ್ರದವೇ ಆಗದೆ ಹೋಗ್ತಿತ್ತು. ಆದ ಕಾರಣ ವಿವರತ್ವಾದಿಗಳು ಅಚೇತನ ಸ್ವಭಾವವಾದ್ದರಿಂದ ಈಶ್ವರಾಧೀನವಲ್ಲ ಎನ್ನುವ ಮತ ಸರ್ವತಾ ಯುಕ್ತವಲ್ಲ.
ಹುಟ್ಟತಕ್ಕ ವಸ್ತುವಿನ ಸ್ವಭಾವ ಉತ್ಪಾದಕನ ಅಧೀನವಾಗಿದೆ ಎನ್ನುವುದು ಲೋಕಸಿದ್ಧ. ಹೇಗೆಂದರೆ ಕುಂಭ ಸ್ವಭಾವ ಕುಂಭತ್ವಂ ಪುತ್ರತ್ವಂ ಧರ್ಮಿಣ ಸಹ ನ ಶರೌ ಅರ್ಥಯತ್ನೇನ ಕುಂಭಾಕಾರ ಹಿ ಸಿದ್ಧತೆ ಯಯೇವ ಹಿ ಮೃದ ಕುಂಭ ಕುಂಭಕಾರೇಣ ನಿರ್ಮಿತ ತಯೇವ ಸಾ ಮೃದ ಕರ್ತುಂ ಶರಾವಾಜ್ಯವೇ ಶಕ್ಯತೆ. ಲೋಕದಲ್ಲಿ ಕೂಡ ಕುಂಭದ ಸ್ವಭಾವದ ಕುಂಭತ್ವ, ಕುಂಭದಿಂದ ಕೂಡಿಕೊಂಡೇ ಕುಲಾಲ ಅಧೀನ, ಬಾವಡೆ ಮೊದಲಾದ ಪ್ರಯತ್ನದಿಂದ ಕುಂಭದ ಆಕಾರ ಸಿದ್ಧಿಸಲಾರದು. ಹೇಗೆ ಕುಲಾಲನಿಂದ ಯಾವ ಮಣ್ಣಿನಿಂದ ಕುಂಭವು ನಿರ್ಮಿಸಲ್ಪಡುತ್ತೋ ಅದೇ ಮಣ್ಣಿನಿಂದ ಬಾವಡೆ ಮೊದಲಾದನ್ನು ಮಾಡಲು ಶಕ್ಯವಾಗುತ್ತದೆ. ಅದರ ಕಾರಣ ಪುರುಷಾಧೀನವೇ. ಆದರೆ ಕುಂಭಾದಿಗಳಲ್ಲಿ ಕುಲಾಲಾದಿಗಳಿಗೆ ಕಲ್ಪಿತವಾಗದೇ ಇದ್ದುದು ಅನೇಕ ಧರ್ಮ ಹುಟ್ಟುತ್ತದೆ. ಈಶ್ವರನಿಂದ ಕಲ್ಪಿತವಾಗದೇ ಇದ್ದುದು ಅಣು ಮಾತ್ರವೂ ಹುಟ್ಟುವುದಿಲ್ಲ ಎಂದು ತಿಳಿಯಬೇಕು. ಇಷ್ಟು ವಿಶೇಷ. ಮತ್ತು ಹುಟ್ಟಿದ ಮೇಲೆಯೂ ಆಕಾಶ ಅವಕಾಶ ಪ್ರದತ್ವ ತೆಗೆದು ಅವಕಾಶವಿಲ್ಲದ ಹಾಗೆ ಮಾಡಲಿಕ್ಕೆ ಈಶ್ವರನಿಗೆ ಶಕ್ತಿ ಇದೆ. ಆದರೆ ಹಾಗೆ ಇಚ್ಛೆ ಇಲ್ಲದಿರುವುದರಿಂದ ಈಶ್ವರನು ಮಾಡುವುದಿಲ್ಲ. ಔಷಧಾದಿ ಅವಶ ಲೋಕೆ ತಾಮ್ರಾದೇಹಿ ಅಪಿ ತಾಮ್ರತಂ ಕುರ್ವಂತಿ ತೇನಿಷ್ಟೇ ಕಿಂ ಚಿತ್ರಸ್ಯ ಚಿತ್ರತಾಕೃತೆ. ಲೋಕದಲ್ಲಿ ಔಷಧವನ್ನು ಮಹಿಮೆಯನ್ನು ತೋರಿಸೋಕೆ ತಾಮ್ರ ಮೊದಲಾದ ಸ್ವರ್ಣ ಮೊದಲಾದ ಒಳ್ಳೆಯ ಸ್ವರೂಪವನ್ನು ಹೊಂದಿಸಿಕೊಡುತ್ತಾರೆ. ಹೀಗೆ ಇರಲು ಸರ್ವೇಶ್ವರಂತ ಶ್ರೀಹರಿಗೆ ಛಿದ್ರವನ್ನು ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲವೋ? ಏನು ಸಾಮರ್ಥ್ಯ ಇದ್ದೇ ಇದೆ. ಆದ ಕಾರಣ ವ್ಯತ್ಯಾಸ ಮಾಡದೇ ಇದ್ದರೂ ವ್ಯತ್ಯಾಸ ಪಡಿಸಲಿಕ್ಕೆ ಈಶ್ವರನಿಗೆ ಶಕ್ತಿಯೂ ಉಂಟು ತಿಳಿಯಬೇಕು. ಯಾವ ವಸ್ತು ಸ್ವಭಾವ ಕೂಡ ಈಶ್ವರ ಅಧೀನವಾಗಿದೆ ಎನ್ನುವುದು ಶ್ರುತಿ ಸ್ಮೃತಿಗಳು ಹೇಳುತ್ತಿದೆ. ಸ್ಯಂದಂತೆ ಶಾಸನಾಜ್ಯೋ ಭೀಷಾತ್ ಭವತಿ ಅನಿಲಃ ನಭೋ ದದತಿ ಶ್ವಸಂ ಮಾರ್ಗಾಣಮಿತ್ಯಾದಿ ಕಶ್ಯ. ಹರಿಯ ಆಜ್ಞೆಯಿಂದಲೇ ನದಿಗಳು ಹರಿಯುತ್ತಿದೆ, ಹರಿಯ ಆಜ್ಞೆಯಿಂದಲೇ ವಾಯು ಬೀಸುತ್ತಿದೆ, ಆಕಾಶ ಶ್ವಾಸ ಬಿಡುವವರಿಗೆ ಮಾರ್ಗವನ್ನು ಕೊಡ್ತಾ ಇದೆ. ಇದೇ ಅರ್ಥವನ್ನು ಪ್ರಾಚ್ಯೋ ನದ್ಯ ಚಂದಂತೆ ಭೀಷಾದ್ವಾತಃ ಪಾವತೆ ಇತ್ಯಾದಿ ಶ್ರುತಿಗಳು ಈಶ್ವರ ಅಧೀನದನ್ನೇ ಹೇಳ್ತಾ ಇದೆ. ಅಂತೂ ಆಕಾಶ ಶಬ್ದ ಬ್ರಹ್ಮನಲ್ಲಿ ಮುಖ್ಯ. ಅನಂತ ಮೊದಲಾದ ಲಿಂಗಗಳಾದರೂ ಭೂತಾಕಾಶ ನಿರವಕಾಶವಾಗಿದೆ. ಅಂತತ್ರಯೋಜ್ಯತೆ ವಿಷ್ಣು ನಿರೂಢಂ ಲೋಕವೇದಯೋ ಅನಂತತ್ವಂ ಕಥಂ ತಿಷ್ಠೇದುದ್ಭೂತೆ ತತ್ರ ಅಯಂ ಸಂಯುತೆ. ದೇಶ ಕಾಲಗುಣಗಳಿಂದ ತ್ರಿವಿಧ ಪರಿಚ್ಛೇದ ಇಲ್ಲದಿರುವ ವಿಷ್ಣುವಿನಲ್ಲಿ ಅನಂತತ್ವವು ಲೌಕಿಕ ವೈದಿಕ ಪ್ರಯೋಗದಲ್ಲಿ ಪ್ರಸಿದ್ಧವಾಗಿದೆ. ಆದ ಕಾರಣ ತ್ರಿವಿಧ ಪರಿಚ್ಛೇದವಿರುವ ಭೂತಾಕಾಶದಲ್ಲಿ ಅನಂತತ್ವ ಹೇಗೆ ಬಂದಿತು ಅಂದರೆ ಅಚ್ಯುತ ಅನಂತ ಗೋವಿಂದ ಎನ್ನುವ ನಾಮತ್ರಯದಲ್ಲಿ ಅಂತರ್ಗತವಾದ ಅನಂತ ಶಬ್ದ ತ್ರಿವಿಧ ಪರಿಚ್ಛೇದ ರಹಿತವಾದ ಶ್ರೀ ವಿಷ್ಣುವಿನಲ್ಲಿ ಭಾಷ್ಯೋಕ್ತ ಶ್ರುತಿ ಸ್ಮೃತಿಗಳಿಂದ ಲೋಕ ವ್ಯವಹಾರಗಳು ಪ್ರಸಿದ್ಧವಾಗಿದೆ. ಲೋಕ ಪ್ರಸಿದ್ಧಿಯನ್ನು ಆಶ್ರಯಿಸಿ ಆಕಾಶ ಶ್ರುತಿಯಿಂದ ವಿಷ್ಣುಲಿಂಗವನ್ನು ಬಾಧಿಸಲು ಸಾಧ್ಯವಿಲ್ಲ. ದ್ವಾಭ್ಯಾಂ ಆವೃತ್ತಿ ಜಾತಿಭ್ಯಾಂ ಏವ ಹಿ ಪ್ರಬಲ ಶ್ರುತಿ ಅತಿ ಅಗತಿತ್ವಂ ಪರಾತ್ವಾನೇಕತ್ವೇ ಲಿಂಗಾನಿ ತು ತ್ರಿಭಿಃ. ಇಂಥ ಶ್ರುತಿಯಾದರೂ ಅಭ್ಯಾಸ ಜಾತಿ ಎರಡರಿಂದಲೇ ಪ್ರಬಲ. ಲಿಂಗಗಳಾದರೆ ನಿರವಕಾಶತ್ವ ಪರತ್ವ ಅನೇಕತ್ವ ಅಂತ ಮೂರರಿಂದ ಪ್ರಬಲವಾಗಿದೆ. ಆದ ಕಾರಣ ಪರೋವರಿಯತ್ವಾದಿ ವಿಷ್ಣುಲಿಂಗಗಳು ಆಕಾಶ ಶಬ್ದವಾಚ್ಯನು ವಿಷ್ಣುವೇ, ಭೂತ ಆಕಾಶವಿಲ್ಲ ಎಂಬತಕ್ಕಂಥದ್ದು ಆಕಾಶಾಧಿಕರಣದಿಂದ ನಮಗೆ ತಿಳಿದುಬರತಕ್ಕಂಥ ಪ್ರಮೇಯವಾಗಿದೆ. ಯಾವುದೇ ಶಬ್ದ ಭಗವಂತನನ್ನೇ ತಿಳಿಸುತ್ತೆ ಎನ್ನುವುದಕ್ಕೋಸ್ಕರವಾಗಿ ಆಕಾಶ ತಲ್ಲಿಂಗಾತ್ ಎಂಬ ಸೂತ್ರ ವೇದವ್ಯಾಸರು ರಚಿಸಲ್ಪಟ್ಟಿದ್ದಾರೆ. ಅದಕ್ಕೆ ವಿಶೇಷ ಆಕಾರವಾಗಿ ಶ್ರೀಮದಾಂತೇತರು ಶ್ರುತಿ ಸ್ಮೃತಿಗಳ ಆಧಾರವನ್ನು ತೋರಿಸಿ ವಿಷ್ಣುವಿಗೆ ಅದು ಅನ್ವಯವಾಗುವುದು, ಪರರಿಗೆ ಅಲ್ಲ ಎಂಬುದನ್ನು ಹೇಳಿದ್ದಾರೆ. ಅದಕ್ಕೆ ವೇದವ್ಯಾಸ ದೇವರೇ ಬ್ರಹ್ಮಪುರಾಣದಲ್ಲಿ ಬೇರೆಯವರಿಗೆ ಕೇವಲ ಔಪಚಾರಿಕವಾದ ಪ್ರಯೋಗವಿದೆ. ಎಲ್ಲ ಶಬ್ದವೂ ಎಲ್ಲವೂ ಸಹ ಭಗವಂತನನ್ನೇ ಹೇಳುತ್ತೆ ಎಂಬತಕ್ಕಂಥ ತಾತ್ಪರ್ಯ. ಅದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಅಂತ ಹೇಳಿದ್ರಿಂದ ಪುರಾಣದ ಪ್ರತಿ ವಾಕ್ಯ ಪದ ಎಲ್ಲವೂ ಭಗವಂತನನ್ನೇ ಪುರುಷೋತ್ತಮನನ್ನೇ ತಿಳಿಸುತ್ತದೆ. ಆ ಪುರುಷೋತ್ತಮನಾರು ಅಂದರೆ ಪುರ ಅಂದರೆ ಯಾರು? ನಮ್ಮ ಶರೀರ. ನಮ್ಮ ಶರೀರ ಇರತಕ್ಕಂಥ 9 ಕೋಟಿ ಯಾವ
ಕಣಗಳಿದೆ, ರೋಮಗಳಿದೆ. ಈ ರೋಮಗಳಲ್ಲಿರ್ತಕ್ಕಂಥ ಪ್ರತಿ ರೋಮಗಳಿಗೂ ಅಭಿಮಾನಿಯಾದದ್ದು ಯಾವುದು? ಜಡ ಪದಾರ್ಥಗಳು. ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಅಭಿಮಾನಿ ದೇವತೆಗಳು. ಇದಕ್ಕೆ ನಾವು ಪುರಾಣ ಅಂತ ಹೆಸರು. ಈ ಪುರದಲ್ಲಿ ವಾಸ ಮಾಡ್ತಕ್ಕಂಥವನು ಯಾರು? ಜೀವ. ಜೀವನೊಳಗಿರ್ತಕ್ಕಂಥವನು ಭಗವಂತ. ಜೀವನಿಗೆ ಆಧಾರವಾಗಿ ಆಕಾಶಕ್ಕೆ ಹೇಗೆ ಆಧಾರವಾಗಿ ವಿಷ್ಣು ಇದ್ದಾನೋ ಹಾಗೆ ಜೀವನಿಗೆ ಆಧಾರವಾಗಿ ಜೀವ ಶಬ್ದದಲ್ಲೇ ಭಗವಂತ ಜೀವನೊಳಗೆ ಇದ್ದಾನೆ. ಆ ಜೀವನನ್ನು ಗುರುತಿಸುವ ಬಗೆ ಹೇಗೆ ಅಂದರೆ ಪುರುಷೋತ್ತಮ ಎಂಬ ಶಬ್ದದಿಂದ. ಪುರಾಣ ಪುರುಷೋತ್ತಮ ಎಂದರೆ ನಮ್ಮ ಶರೀರದಲ್ಲಿ, ನಮ್ಮ ಒಳಗಡೆ, ನಮ್ಮ ಸ್ವರೂಪದಲ್ಲಿ ಇರತಕ್ಕಂಥ ನಮ್ಮ ಬಿಂಬರೂಪಿ ಭಗವಂತ ಪುರಾಣ ಪುರುಷೋತ್ತಮ. ಆದ್ದರಿಂದ ನಾವು ವೇದವ್ಯಾಸರ ವಾಕ್ಯವನ್ನು ನೋಡಲಿ, ಉಪನಿಷತ್ ವಾಕ್ಯವನ್ನು ನೋಡಲಿ, ಸೂತ್ರವನ್ನು ನೋಡಲಿ, ಸೂತ್ರ ಭಾಷ್ಯವನ್ನು ನೋಡಲಿ, ಏನೇ ನೋಡಿದರೂ ಸಹ ಒಟ್ಟು ತಾತ್ಪರ್ಯ ಶ್ರೀ ಪುರಂದರದಾಸ ಹೇಳತಕ್ಕಂಥದ್ದು ನಮ್ಮ ಬಿಂಬ ಉಪಾಸನೆಗೆ ನೆರವಾಗಿದೆ. ಎಲ್ಲವೂ ನಮ್ಮ ಬಿಂಬ ಉಪಾಸನೆಯೇ ಆಗಿದೆ. ಇದನ್ನು ತಿಳಿದುಕೊಳ್ಳೋಕ್ಕೋಸ್ಕರವಾಗಿ ಪುರಾಣ ಪುರುಷೋತ್ತಮ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇನ್ನನ್ನು ಅನೇಕ ವಿಶೇಷ ಅರ್ಥಗಳಿಂದ ನಾವು ತಿಳಿಯಬಹುದಾಗಿದೆ ಮತ್ತು ಹೇಳಿಕೊಳ್ಳಬಹುದಾಗಿದೆ. ಎಲ್ಲಿ ತನಕ ನಮಗೆ ಪುರಾಣ ಪುರುಷೋತ್ತಮ ಎಂಬುದು ಸಾಕ್ಷಾತ್ಕಾರವಾಗುತ್ತದೋ ಅಲ್ಲಿ ತನಕೂ ಸಹ ನಾವು ನಿರಂತರ ಅನಂತ ಅರ್ಥಗಳಿಂದ ನಾವು ಉಪಾಸನೆ ಮಾಡುತ್ತಲೇ ಇರಬೇಕು. ಮಾಡುವುದಕ್ಕೆ ಅವಕಾಶವನ್ನು ಗುರು ಹಿರಿಯರು, ತಂದೆ ತಾಯಿಗಳು ಎಲ್ಲರೂ ಕಲ್ಪಿಸಿಕೊಟ್ಟಿದ್ದಾರೆ. ಭಗವಂತನೇ ಶಾಸ್ತ್ರದಲ್ಲಿ ತೋರಿಸಿಕೊಟ್ಟಿದ್ದಾನೆ. ಇಂತಹ ವಿಶೇಷ ಮಾರ್ಗವನ್ನು ನಿರೂಪಿಸುತ್ತಾ ಶ್ರೀ ಪುರಂದರದಾಸರಿಗೆ ನಮಸ್ಕರಿಸುತ್ತಾ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪುರಂದರ ವಿಠಲರಿಗೆ ಭೂಯಿಷ್ಠಾಂತೆ ನಮ್ಮ ಉಕ್ತಿಮಿದೇಮ ಅಂತ ಹೇಳಿ ಇಂತಹ ಸುಂದರ ವಾಕ್ಯದ ಅರ್ಥ ಅನುಸಂಧಾನ ಬರಲಿಕ್ಕೆ ಸಾಧ್ಯವಾದದ್ದು ಈ ಶರೀರ ಬಂದಿದ್ದು ನಮ್ಮ ತಂದೆ ತಾಯಿಗಳ ಅನುಗ್ರಹ ರೂಪದಿಂದ. ಅವರು ಗುರು ಹಿರಿಯರ ಅನುಗ್ರಹ ರೂಪದಿಂದ ಇದ್ದರು. ಇವರೆಲ್ಲರೂ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪದಿಂದ ಜೀವಿಸಿದ್ದರು. ನಾವು ಸಹ ಇವರೆಲ್ಲರೂ ಸಹ ಭಾರತೀಪತಿ ವಾಯುದೇವರ ಅನುಗ್ರಹ ರೂಪದಿಂದಲೇ ಇದ್ದಾರೆ, ಇರುವರಾಗುತ್ತಾರೆ. ಇವರೆಲ್ಲರೂ ಅಸ್ವತಂತ್ರರಾಗಿದ್ದಾರೆ. ಆದರೆ ಪರಮಪುರುಷನಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಸ್ವತಂತ್ರರು. ಆದ್ದರಿಂದ ಅವರ ಅನುಗ್ರಹ ರೂಪದಿಂದಲೇ ಇವರೆಲ್ಲರಲ್ಲಿ ನಿಂತು ಈ ಕೆಲಸವನ್ನು ಮಾಡಿಸುತ್ತಿದ್ದಾರೆ ಎಂಬುದೇ ಮುಖ್ಯ ತಾತ್ಪರ್ಯವಾಗಿ ತಿಳಿಯಬೇಕಾದದ್ದು ಪುರಾಣ ಪುರುಷೋತ್ತದ ಮಹಾ ತಾತ್ಪರ್ಯ. ಆದ್ದರಿಂದ ಎಲ್ಲರಲ್ಲಿ ನಡೆಸಿರುವ ಬಿಂಬ ರೂಪನಾಗಿರ್ತಕ್ಕಂಥ ಭಗವಂತನಿಗೆ ಭೂಯಿಷ್ಠಾಂತಿ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠಾಂತಿ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠಾಂತಿ ನಮ್ಮ ಉಕ್ತಿಮಿದೇಮ ಎಂದೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣದ ಶ್ರೀಕೃಷ್ಣಾರ್ಪಣಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.